ಮಿತ್ರ ಬಾಂಧವರು ಸ್ಮಶಾನ ತನಕ ಬರ್ತಾರೆ, ಸುಟ್ಟು ಬೂದಿಯಾಗಿ ಒಲರಿಗಿದ್ದು ಆಮೇಲೆ ಹೊರಟು ಹೋಗ್ತಾರೆ ಅಲ್ವಾ. ನಮ್ಮೊಟ್ಟಿಗೆ ಬರುವುದು ಯಾವುದು? ಸುಕೃತಂ ದುಷ್ಕೃತಂಚೈವ ಗಚ್ಚಂತಂ ಅನುಗಚ್ಚತಿ. ನಾವು ಮಾಡಿದ ಪುಣ್ಯ ಕೆಲಸ ಮಾತ್ರ, ಅದರೊಂದಿಗೆ ನಮ್ಮ ಪಾಪ ಕೆಲಸವೂ ಬರ್ತದೆ. ಪುಣ್ಯ ಕೆಲಸ ಮಾತ್ರ ಅಲ್ಲ, ಅದರೊಟ್ಟಿಗೆ ಪಾಪ ಕೆಲಸ ಕೂಡ. ಆದ್ದರಿಂದ ಪಾಪ ಕೆಲಸ ನಮ್ಮೊಟ್ಟಿಗೆ ಬಂದರೆ ಏನು ಮಾಡ್ತಾರೆ? ಮುಂದಿನ ಜನ್ಮದಲ್ಲಿಯೋ ನಾಯಿಯೋ ಬೆಕ್ಕಾಗಿಯೋ ಅಥವಾ ನೀಚ ಜಾತಿಯಲ್ಲಿಯೋ ಯಾವುದೋ ನೀಚ ಪ್ರಾಣಿಯಾಗಿ ಜಂತುವಾಗಿ ನಾವು ಜನಿಸ್ತೇವೆ ಆ ಪಾಪಕೃತ್ಯದಿಂದ. ಅಷ್ಟು ಮಾತ್ರ ಅಲ್ಲ, ಪೂರ್ವಜನ್ಮಾರ್ಜಿತಂ ಕರ್ಮ ವ್ಯಾಧಿರೂಪೇಣ ಜಾಯತೆ ಅಂತ ಹೇಳ್ತಾರೆ, ವ್ಯಾಧಿಯಾಗಿ ಬರ್ತದೆ. ಆದ್ದರಿಂದ ಇನ್ನು ಯಾವುದು ನನಗೆ ಬೇಡ, ಎಲ್ಲ ಸರ್ವಸಂಗ ಪರಿತ್ಯಾಗಿಯಾಗಿ ನಿರಶನ ವ್ರತವನ್ನು ಕೈಗೊಳ್ಳುತ್ತಾನೆ. ಪ್ರಾಯೋಪವೇಶ. ಇನ್ನು ನನಗೆ ಅನ್ನ ಕೂಡ ಬೇಡ. ಯಾಕೆ? ಅನ್ನ ಏನು ಮಾಡ್ತಾರೆ? ಈ ಶರೀರಕ್ಕೆ ಬಲವನ್ನು ಕೊಡ್ತಾರೆ. ಶರೀರದ ಬಲ ಪ್ರಾಮುಖ್ಯ ಅಲ್ಲ, ಆತ್ಮನನ್ನು ನಾನು ಉದ್ಧರಿಸಬೇಕು. ಆದ್ದರಿಂದ ಆತ್ಮನ ಉದ್ಧಾರಕ್ಕಿರುವುದು ಭಗವಂತನ ಧ್ಯಾನ ಒಂದೇ ಅಂತೇಳಿ ಧ್ಯಾನಾಸಕ್ತನಾಗ್ತಾನೆ. ಆ ಪರೀಕ್ಷಿತನಿಗೆ ಅನುಗ್ರಹ ಆಶೀರ್ವಾದ ಮಾಡುವುದಕ್ಕೆ ಬೇರೆ ಬೇರೆ ಋಷಿಗಳೆಲ್ಲ ಬರ್ತಾರೆ. ಅತ್ರಿ, ವಸಿಷ್ಠರು, ಚವನ, ಶರದ್ವಾನ, ಅರಿಷ್ಟನೇಮಿ, ಭೃಗು, ಅಂಗಿರ, ಪರಾಶರ, ವಿಶ್ವಾಮಿತ್ರ, ಪರಶುರಾಮ ಎಲ್ಲ ಋಷಿಗಳು ಬರ್ತಾರೆ, ದೇವತೆಗಳೆಲ್ಲ ಬರ್ತಾರೆ. ಬಂದು ಎಲ್ಲರೂ ಸೇರಿದಂತಹ ಸಂದರ್ಭದಲ್ಲಿ ಯಾರು ಬರ್ತಾರೆ? ಕೊನೆಗೆ ಶುಕ ಮಹರ್ಷಿಗಳ ಆಗಮನ ಆಗ್ತಾರೆ. ಶುಕಾಗಮನ. ಶುಕ ಮಹರ್ಷಿಗಳು ದಿಗಂಬರರಾಗಿ, ವಸ್ತ್ರವೇ ಇಲ್ಲಂತೆ, ಬಾಲಕನಂತಿರುವಂತಹ ವೇಷ, ಅವಧೂತ ವೇಷ. ತತ್ರ ಭವದ್ ಭಗವಾನ್ ವ್ಯಾಸಪುತ್ರೋ. ವ್ಯಾಸ ಮಹರ್ಷಿಗಳ ಪುತ್ರ ಶುಕ ಮಹಾಮುನಿ. ಹುಟ್ಟಿದ ತಕ್ಷಣ ಮಹಾಜ್ಞಾನಿಯಾಗಿ ನಿರ್ವಸ್ತ್ರನಾಗಿ ಶುಕ ಮಹರ್ಷಿ ಲೋಕ ಸಂಚಾರ ಮಾಡ್ತಾ ಇರ್ತಾನೆ. ಆ ಶುಕ ಮಹರ್ಷಿ ವಸ್ತ್ರ ಇಲ್ಲದೆ ದಿಗಂಬರನಾಗಿ ಹೋಗ್ತಾ ಇರುವಾಗ ಯಾವ ಸ್ತ್ರೀಯರಿಗೂ ಕೂಡ ಅದನ್ನು ನೋಡಿ ಏನು ಪರಿಹಾಸ್ಯ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ ಪರಮಜ್ಞಾನಿಯಾಗಿದ್ದ. ಅಂತಹ ಆ ಶುಕ ಮಹರ್ಷಿ ಬರ್ತಾನೆ. ತತ್ರ ಭವದ್ ಭಗವ್ಯಾನ್ ವ್ಯಾಸಪುತ್ರೋ ಯದೃಚ್ಛಯಾಗ ಮಠಮಾನೋ ನಪೇಕ್ಷಃ ಅಲಕ್ಷಲಿಂಗೋ ನಿಜಲಾಭತುಷ್ಟೋ ವೃತಶ್ಚ ಬಾಲೈಃ ಅವಧೂತ ವೇಷಃ. ಬೋಲೋ ಶ್ರೀ ಶುಕರೂಪಿ ಭಗವಾನ್ ಕೀ ಜೈ. ಭಾಗವತಕ್ಕೆ ಮುಖ್ಯ ಕಾರಣೀಭೂತನೇ ಶುಕ ಅಂತ. ಶುಕಾಚಾರ್ಯರ ಸ್ಮರಣೆ ನಾವೆಲ್ಲರೂ ಕೂಡ ಮಾಡಲೇಬೇಕು. ಶುಕರೂಪಿಯಾದಂತಹ ಭಗವಂತ, ಅವ ಭಗವಂತ ಬಂದು ಆ 16 ವರ್ಷದ ತಾರುಣ್ಯದ ಗಡಿಯಾಗಿದ್ದರಂತೆ. 16 ವರ್ಷದ ಆ ಒಂದು ಸ್ವರೂಪ ಅದು ಶುಕ ಮಹರ್ಷಿಯ ಸ್ವರೂಪ. ಅಂತಹ ಬಂದಂತಹ ಶುಕಾಚಾರ್ಯರನ್ನ ನಮಸ್ಕರಿಸಿ ನಾನಾ ವಿಧವಾಗಿ ಪೂಜಿಸ್ತಾನೆ ಪರೀಕ್ಷಿತ ಮಹಾರಾಜ. ಆಮೇಲೆ ಆಚಾರ್ಯರಲ್ಲಿ ಕೇಳ್ತಾನೆ, ಹೇ ಆಚಾರ್ಯರೇ, ನನಗೆ ನೀವು ಯಾವ ವರವನ್ನು ಕೊಡುವುದು ಬೇಡ, ನನಗೊಂದು ಬೋಧಿಸಬೇಕು. ಏನು? ಅತಃ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ಯೇಕ ಜತ್ಕಾರ್ಯಂ ಮ್ರಿಯಮಾಣಸ್ಯ ಸರ್ವಥಾ. ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಮರಣಾಸನ್ನನಾದಂತಹ ವ್ಯಕ್ತಿ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ. ಅಂತಕಾಲೇತು ಪುರುಷ ಆಗತೆ ಗತ ಸಾಧ್ವಸಃ ಚಿಂಜಾದ ಸಂಘಶತ್ರೇಣ ಸ್ಪೃಗಾಂ ದೇಹೇನು ಜೇಚತಂ. ಆಗ ಶುಕಾಚಾರ್ಯರು ಹೇಳ್ತಾರೆ, ಶುಕ ಮಹರ್ಷಿಗಳು ಹೇಳ್ತಾರೆ, ಅಂತಕಾಲದಲ್ಲಿ ಸರ್ವ ಸಂಘವನ್ನು ನೀನು ತ್ಯಾಗ ಮಾಡಬೇಕು. ಈಗ ಮಾಡಿ ಆಗಿದೆ, ಯಾರು ಬೇಡ ಅಂತ ಹೇಳಿ, ಭಗವಂತನೊಬ್ಬನೇ ಸಾಕು ಅಂತ ಹೇಳಿ. ಚಿಂಜಾದ, ಇದು ನಮಗೆ ಬೋಧನೆಗೆ ಶುಕಾಚಾರ್ಯರು ಹೇಳುವಂತಹದ್ದು, ಶುಕ ಮಹರ್ಷಿಗಳು. ಅಂತಕಾಲೇತು ಪುರುಷ, ಕೊನೆ ಮರಣದ ಕಾಲ ಬಂದಾಗ ನಾವು ಆಸೆಯನ್ನು ಇಟ್ಟುಕೊಡಬಾರದು. ಆಸೆ ಇಟ್ಟುಕೊಂಡ್ರೆ ಯಾವ ಆಸೆಯನ್ನು ನಾವು ಇಟ್ಟುಕೊಂಡಿದ್ದೇವೆಯೋ ಅದೇ ಜನ್ಮ ಪುನಃ ಬರ್ತದೆ ನಮಗೆ. ಸಾಯುವ ಕಾಲದಲ್ಲಿ ಸೊಂಟದಲ್ಲಿ ಬೀಗದ ಕೀ ಇದ್ರೆ, ಗೋಡ್ರೇಜಿನಲ್ಲಿ ಒಂದಿಷ್ಟು ಹಣದ ಕಟ್ಟುಂಟು, ನನ್ನದನ್ನು ನನ್ನ ಮಗ ತೆಕ್ಕೊಡ್ತಾನೋ, ನನ್ನ ಆಚಮನೆಯನ್ನು ತೆಕ್ಕೊಡ್ತಾನೋ, ನನ್ನ ಸೋದರಮಾನ ಮಗ ತೆಕ್ಕೊಡ್ತಾನೋ ಯಾರು ಅಂತ ಹೇಳಿ ಅವನಿಗೆ ತಲೆಯಲ್ಲಿ ಅದುವೇ. ಸಾಯುವ ಕಾಲದ ತನಕ ಬೀಗದ ಕೈ ಸೊಂಟದಲ್ಲಿ ಇರುವಂತಹ ಕಾಲ ಇರ್ತದೆ. ಹಾಗೆ ಆ ಕಾಲದಲ್ಲಿ ಎಲ್ಲವನ್ನು ತ್ಯಜಿಸಿ ಬಿಡಬೇಕು. ಹಾಗೆ ಚಿಂಜಾತ್ ಅಸಂಗ ಶಸ್ತ್ರೇಣ ಸ್ಪೃಹಾಂ ದೇಹೇನು ಜೇಚತಂ. ಎಲ್ಲ ಮಮತೆಯನ್ನು ಕಡಿದು ಹಾಕಬೇಕು. ತನ್ನ ಶರೀರದಲ್ಲಿಯೂ ಮಮತೆ ಇರಬಾರದು. ಅಷ್ಟು ಮಾತ್ರ ಅಲ್ಲ, ಓಂಕಾರವನ್ನು ಧ್ಯಾನ ಮಾಡಬೇಕು. ಅಕಾರ, ಉಕಾರ, ಮಕಾರವೆಂಬ ಈ 3 ಅಕ್ಷರದಿಂದ ಉಂಟಾದ್ದು ಓಂಕಾರ. ಋಗ್ವೇದದ ಆದಿ ಅಕಾರ, ಯಜುರ್ವೇದದ ಮಧ್ಯ ಉಕಾರ, ಸಾಮವೇದರ ಕೊನೆ ಯಜುರ್ವೇದರ ಕೊನೆ ಉಕಾರ, ಸಾಮವೇದರ ಮಧ್ಯ ಮಕಾರ.
ಹೇಳ್ತಾರೆ. ಅಗ್ನಿಮೀಳೆ ಪುರೋಹಿತಂ, ಋಗ್ವೇದ ಪ್ರಾರಂಭ ಆಗುವುದು ಅಕಾರದಿಂದ. ಹಾಗೆ ಗಾವೋ ಯೋನಿಸ್ಸಮುದ್ರೋ ಬಂಧುಹು, ಯಜುರ್ವೇದದ ಕೊನೆಗೆ ಉಕಾರ, ಬಂಧುಹು ಉಕಾರ. ದೇವಂ ದೇವತ್ರ ಸೂರ್ಯ ಮಗನ್ಮಜ್ಯೋತಿರುತ್ತಮಂ, ಮಕಾರ ಸಾಮವೇದದ ಮಧ್ಯದಲ್ಲಿ ಬರುವಂತಹದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ ಮೂರೂ ವೇದದ ಸಾರಭೂತವಾದ ಅಕ್ಷರ ಅಕಾರ ಉಕಾರ ಮಕಾರ. ಈ ಅಕಾರ ಉಕಾರ ಮಕಾರಗಳಿಂದ ಕೂಡಿದ ಶಬ್ದ ಓಂಕಾರ, ಅದು ನಾದ. ಆ ಓಂಕಾರ ಅದು ಆದಿ ಸೃಷ್ಟಿ. ಆವಿರ್ಭೂತಂಚ ಸೃಷ್ಟ್ಯಾದು ಪ್ರಕೃತೆ ಪುರುಷಾತ್ಪರಂ. ಗಣಪತಿಯನ್ನು ಧ್ಯಾನಿಸುವ ಶ್ಲೋಕ ಅಥರ್ವ ಶೀರ್ಷದಲ್ಲಿ ಬರ್ತದೆ. ಓಂಕಾರ ರೂಪ ಈ ಜಗತ್ತಿನ ಸೃಷ್ಟಿಯ ಆದಿಯಲ್ಲಿ ಉಂಟಾಯಿತು. ಅದಕ್ಕೆ ಅದು ಆನೆಯ ರೂಪ ಇತ್ತು. ಆ ಆನೆಯ ರೂಪ ಅದಕ್ಕಿದ್ದ ಕಾರಣ ಅದಕ್ಕೆ ಗಣಪತಿ ಅಧಿಪತಿ, ಹಂಗೆ ಓಂಕಾರಾಧಿಪತಿ ಗಣಪತಿ ಅಂತ ಹೇಳುವಂತಹ ವಿಚಾರವನ್ನು ಹೇಳ್ತಾರೆ. ಅಂಥ ಆ ಓಂಕಾರವನ್ನು ಅಭ್ಯಾಸ ಮಾಡಿ ಆ ಓಂಕಾರವನ್ನು ಧ್ಯಾನ ಮಾಡಬೇಕಂತೆ ಮರಣಕಾಲದಲ್ಲಿ. ಇದು ಪರೀಕ್ಷಿತ ಮಹಾರಾಜನಿಗೆ ಹೇಳುವಂತಹ ಕಥೆ. ಆ ರೀತಿ ಅಮನೀಭಾವವನ್ನು ತಕ್ಕೊಳ್ಬೇಕು. ಅಂದರೆ ಮನಸ್ಸಿಗೆ ತಾನು ಪ್ರಶ್ನೆಯನ್ನು ಮಾಡಬೇಕು. ಅಂಥ ಕಾಲದಲ್ಲಿ ಇಷ್ಟೆಲ್ಲ ಉಪದೇಶ ಯಾಕೆ ಅಂತ ಯಾರೂ ಕೇಳಬೇಡಿ. ಯಾಕೆ ನಮಗೆ ಯಾಕೆ ಇದು ಬೇಕಾ ಅಂತ ಹೇಳಿದ್ರೆ ಗೊತ್ತು ಬೇಕು. ಅಂದರೆ ಯಾವುದು ಶಾಶ್ವತ ಅಲ್ಲ ಅಂತ ಹೇಳುವ ವಿಚಾರಕ್ಕೆ ನಮ್ಮ ಮನಸ್ಸಿನಲ್ಲಿ ಒಂದಲ್ಲದ ಒಂದು ದಿವಸ ನಮಗೆ ಮರಣ ಉಂಟಾಗ್ತದೆ. ಆದ್ದರಿಂದ ಪ್ರತಿಯೊಂದರಲ್ಲಿ ಮೋಹವನ್ನು ಇಟ್ಟುಕೊಳ್ಳಬಾರದು ಎನ್ನುವುದಕ್ಕೆ ಇದು ಬೋಧನೆ. ಅಮನೀಭಾವ ಅಂತ ಒಂದುಂಟು. ಅಮನೀಭಾವ ಅಂತ ಹೇಳಿದ್ರೆ ಮನಸ್ಸಿಗೆ ಪ್ರಶ್ನೆಯನ್ನು ಕೇಳುವಂತಹದ್ದಂತೆ. ತಾನು ನನ್ನ ಮನಸ್ಸಿಗೆ ಪ್ರಶ್ನೆ ಕೇಳುವಂತಹದ್ದು ಎಲ್ಲಾದರೂ ಉಂಟಾ? ಮಾಡಬೇಕು. ನಮ್ಮ ಮನಸ್ಸಿಗೆ ನಾವು ಪ್ರಶ್ನೆ ಹಾಕಿದರೆ ಮಾತ್ರ ನಮಗೆ ಅದರ ನಿಯಂತ್ರಣ ಬರುವುದು. ಇನ್ನೊಬ್ಬರಿಗೆ ಪ್ರಶ್ನೆ ಬೇಕಾದಷ್ಟು ಆಗ್ತೇವೆ. ಅದ್ಯಾಕೆ ನೀನು ಹಾಗೆ ಮಾಡಿದ್ದು, ಅದ್ಯಾಕೆ ಹಾಗೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ತೇವೆ. ನಮ್ಮ ಸ್ವಭಾವ ಅದು. ಇನ್ನೊಬ್ಬರಿಗೆ ಪ್ರಶ್ನೆ ಕೇಳುವುದಲ್ಲ, ನಮ್ಮೊಳಗೆ ನಮಗೆ ನಾವು ಪ್ರಶ್ನೆಯನ್ನು ಕೇಳಬೇಕು. ಹೇ ಮನಸ್ಸೇ, ನಿನಗೇನು ಬೇಕು? ನೀನು ಹೇಳಿದ್ದು ಮಾಡಿದರೆ ನನಗೆ ಒಳ್ಳೇದಾಗ್ತದ ಅಂತ ಕೇಳಬೇಕು. ನಿನಗೇನು ಬೇಕು ಅಂತ ಕೇಳಿದಾಗ ಮನಸ್ಸಿನಲ್ಲಿ ನಾವೇ ಹೇಳಿಸಿಕೊಳ್ಳಬೇಕು, ನನಗೇನು ಬೇಡ, ಯಾವುದು ಶಾಶ್ವತ ಅಲ್ಲ. ಆದ್ದರಿಂದ ನನಗೆ ನಾನು ಯಾರೂ ಅಲ್ಲ. ನಿನ್ನ ತಂದೆ ಯಾರೂ ಅಲ್ಲ. ತಾಯಿ ಯಾರೂ ಅಲ್ಲ. ಮಿತ್ರರು ಯಾರೂ ಅಲ್ಲ. ನಿನ್ನ ಮನೆ ಯಾವುದೂ ಅಲ್ಲ. ನಿನ್ನದಾದ ಮನೆ ಅಲ್ಲ, ಯಾವುದೂ ನಿನ್ನದಲ್ಲ. ಮನಸ್ಸಿಗೆ ಹೇಳಬೇಕು ನಾವು, ನಿನ್ನದಲ್ಲ, ನಿನ್ನ ಮನೆ ನಿನ್ನದಲ್ಲ, ನಿನ್ನ ತಾಯಿ ನಿನ್ನವರಲ್ಲ, ನಿನ್ನ ತಂದೆ ನಿನ್ನವರಲ್ಲ, ಎಲ್ಲ ನೀನು ನನ್ನವರು ಅಂತ ಹೇಳಿದರೆ ನಿನ್ನೊಟ್ಟಿಗೆ ಯಾರಾದರೂ ಬರ್ತಾರಾ? ಯಾರೂ ನಿನ್ನೊಟ್ಟಿಗೆ ಬರುವುದಿಲ್ಲ. ಆದ್ದರಿಂದ ಅವರು ನನ್ನವರಲ್ಲ. ನಮ್ಮೊಟ್ಟಿಗೆ ಬರುವವರು ಮಾತ್ರ ಅಲ್ಲ ನಮ್ಮವರು. ಇಲ್ಲದ್ರೆ ನಾವು ನಮ್ಮವರು ಅಂತ ಗ್ರಹಿಸುವುದು ಮಾತ್ರ. ನಮ್ಮವರು ಅಂತ ನಾವು ಗ್ರಹಿಸುವುದೇ ಮೋಹ. ಆ ಮೋಹವನ್ನು ನಾವು ಹೆಚ್ಚು, ಕೊನೆ ಕಾಲದಲ್ಲಿ ಆ ಮೋಹ ಇದ್ದು ಏನಾದರೂ ಪ್ರಯೋಜನ ಉಂಟಾ? ಆ ಮೋಹವನ್ನು ನಾವು ಬಿಡಬೇಕು. ಆದ್ದರಿಂದ ಎಲ್ಲ ರೀತಿಯ ಮನಸ್ಸಿನ ಸಂಕಲ್ಪ ವಿಕಲ್ಪ ವೃತ್ತಿಗಳನ್ನು ಬಿಡಬೇಕು. ಸಂಕಲ್ಪ ನನಗೆ ಅದು ಬೇಕು ಇದು ಬೇಕು ಎನ್ನುವ ಸಂಕಲ್ಪ ಇರಬಾರದು. ನಾನು ಹಾಗಾದರೆ ಒಳ್ಳೆಯದು ಹೀಗಾದರೆ ಒಳ್ಳೆಯದು ಎನ್ನುವಂತಹ ವಿಕಲ್ಪ ಇರಬಾರದು. ಸಂಕಲ್ಪ ವಿಕಲ್ಪಾದಿಗಳನ್ನು ಬಿಟ್ಟು ಇರುವ ಅಮನೀಭಾವ ಎನ್ನುವ ಭಾವನೆಯನ್ನು ನಾವು ತಂದುಕೊಳ್ಳಬೇಕು ಮನಸ್ಸಿಗೆ ಅಂತ ಹೇಳಿ ಆ ರೀತಿಯ ಎಲ್ಲ ವಿಚಾರವನ್ನು ಹೇಳ್ತಾರೆ. ಧ್ಯಾನದ ವಿಧಿವಿಧಾನ, ಶ್ವಾಸವನ್ನು ಕಟ್ಟಿಕೊಂಡು ಭಗವಂತನನ್ನು ಧ್ಯಾನಿಸಬೇಕು. ಶರೀರದ ಒಳಗೆ ಬ್ರಹ್ಮಾಂಡದ ಕಲ್ಪನೆಯನ್ನು ಮಾಡಬೇಕು. ಈ ವಿಚಾರವನ್ನೆಲ್ಲ ಅಧ್ಯಾತ್ಮ ವಿಷಯ ಹೇಳಿದರೆ ಈಗ ಕೆಲವರಿಗೆಲ್ಲ ನಿದ್ದೆ ಬರಬಹುದು. ಯಾಕೆ? ಅರ್ಥ ಆಗುವಂತಹದ್ದಲ್ಲ ಅದು ವಿಚಾರ ಅಂತ ಹೇಳಿ. ಹಾಗೆ ಶರೀರದ ಒಳಗೆ ಎಲ್ಲ ಬ್ರಹ್ಮಾಂಡದ ಕಲ್ಪನೆ ಮಾಡಬೇಕಂತೆ. ತಾನು ನನ್ನ ಶರೀರದ ಒಳಗೆ ಇಡೀ ಪ್ರಪಂಚ ಉಂಟು ಅಂತ ನಾವು ಕಲ್ಪನೆ ಮಾಡಬೇಕು. ಶರೀರದ ಒಳಗೆ ಏನೆಲ್ಲ ಉಂಟು, ಅದಕ್ಕೆ ಇದು ಜ್ಞಾನಯಜ್ಞ ಅಂತ ಹೇಳೋದು. ಭಾಗವತದಲ್ಲಿ ಇಲ್ಲದ ವಿಷಯವೇ ಇಲ್ಲ. ಶರೀರದ ಒಳಗೆ ಇಡೀ ಶರೀರ ಎನ್ನುವುದು ಒಂದು ಭಗವಂತನ ಸ್ವರೂಪ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯಧಿಷ್ಠದ್ದಶಾಂಗುಲಂ. ಈ ಸಹಸ್ರ ಶೀರ್ಷನಾದಂತಹ ಪುರುಷ ಅವ ಇಡೀ ಪ್ರಪಂಚವನ್ನೇ ಆವರಿಸಿದ್ದಾನೆ. ಈ ಪ್ರಪಂಚವನ್ನು ಆವರಿಸಿ ಇನ್ನೂ 10 ಅಂಗುಲ ಮೀರಿ ಇದ್ದಾನೆ. ಯಾರಪ್ಪ ಅದನ್ನು ಲೆಕ್ಕಾಚಾರ ಮಾಡಿದವರು? ಪ್ರಪಂಚವನ್ನು ಬಿಟ್ಟು ಮತ್ತು 10 ಅಂಗುಲ ಅಂತ ಹೇಳಿದ್ರೆ ಅನಂತನಾಗಿದ್ದಾನೆ ಅಂತ ಅರ್ಥ. ಅವನಿಗೆ ಅಂತವೇ ಇಲ್ಲ ಅಂತ ಅರ್ಥ. ಅಂತಹ ಆ ವಿರಾಟ್ ಪುರುಷನಾದಂತಹ ವಾಸುದೇವ ನಮ್ಮ ಶರೀರದ ಒಳಗೆ ನಾವು ಧ್ಯಾನ ಮಾಡಬೇಕು. ಈ ಶರೀರದ ಒಳಗೆ ನಾವೇ ಒಂದು ಭಗವತ್ ಸ್ವರೂಪ ಅಂತ ಗ್ರಹಿಸಿದ್ರೆ ಆ ವಿರಾಟ್ ಪುರುಷನ ಪಾತಾಳ ಎನ್ನುವುದು ಅವನ ಪಾದ.
ಹಿಮ್ಮಡಿ ತುದಿಗಾಲು ರಸಾತಳ. ಆಮೇಲೆ ಈ ತಲಾತಲ ಮಹಾತಲ ಯಾವುದು ಅಂತ ಹೇಳಿದ್ರೆ ಕಾಲಿನ ಪಾದರ ಹರಡು. ಆಮೇಲೆ ಕಾಲಿನಿಂದ ಪ್ರಾರಂಭಿಸಿ ತಲೆಯವರೆಗೆ ಇಡೀ ಬ್ರಹ್ಮಾಂಡವನ್ನ ಕಲ್ಪಿಸಿದ್ದಾರೆ. ಹೇಳ್ತಿದ್ದು ಸುಮಾರು ಉಂಟು ವಿಷಯ ಯಾವುದು ಅಂತ ಹೇಳಿ, ಅದನ್ನು ಪಟ್ಟಿ ಮಾಡಿದ್ರೆ ನಿಮಗೂ ನೆನಪಾಗಲಿಕ್ಕಿಲ್ಲ, ಉಳಿಲಿಕ್ಕಿಲ್ಲ. ಅದರಿಂದ ಅಂತೂ ಇಡೀ ಶರೀರದ ಒಳಗೆ ಬ್ರಹ್ಮಾಂಡವನ್ನು ಚಿಂತಿಸಿ ಹೊರಗಿನದ್ದನ್ನೆಲ್ಲ ಮರೆತು ಸರ್ವಸ್ವವು ನನ್ನೊಳಗೆ ಇದೆ. ಆದ್ದರಿಂದ ನಾನು ಎನ್ನುವ ಯಾವ ಮಮತೆಯನ್ನು ನಾವು ಇಟ್ಟುಕೊಳ್ಬಾರದು. ನನ್ನ ಹೆಸರು ಇದು ಅಂದರೆ ಇಂತಹ ಹೆಸರಿನ ವ್ಯಕ್ತಿ ನಾನಲ್ಲ ಎನ್ನುವ ಭಾವನೆಯನ್ನು ನಾವು ಇಟ್ಟುಕೊಳ್ಬೇಕು. ಇಂತಹ ಮನೆಯಲ್ಲಿ ಹುಟ್ಟಿದವ, ಇಂತಹ ಕುಟುಂಬದವ, ಇಂತಹ ಮನೆತನದವ, ಇಂತಹ ಅಥವಾ ಅಧ್ಯಾಪಕನೋ ಅಥವಾ ಯಾರೋ ದೊಡ್ಡ ವಿದ್ಯೆಯನ್ನು ಕಲ್ತವ, ಯಾವ ಬಿರುದೂ ಬೇಡ. ಕೇವಲ ಸಾಮಾನ್ಯ ಪುರುಷ. ನನ್ನೊಳಗಿರುವ ಆತ್ಮನೂ ಒಬ್ಬನೇ, ನನ್ನ ಎದುರಿರುವ ನಾಯಿಯ ಶರೀರದಲ್ಲಿರುವಂತಹ ಆತ್ಮವೂ ಒಬ್ಬನೇ. ಶುನಚೈವ ಶ್ಚಪಾಕೇಚ, ಎಲ್ಲದರಲ್ಲಿಯೂ ಸಮಾನತ್ವವನ್ನು ಕಾಣುವ ಯೋಗಿಯಂತೆ. ಆದ್ದರಿಂದ ಎಲ್ಲರಲ್ಲಿಯೂ ಕೂಡ ಸಮಾನವಾಗಿ ಆತ್ಮನನ್ನು ಕಂಡುಕೊಳ್ಳಬೇಕು. ಆತ್ಮ ಎನ್ನುವವ ಎಲ್ಲರಲ್ಲಿಯೂ ಒಬ್ಬನೇ. ಆದ್ದರಿಂದ ಭಗವಂತನ ಸೂಕ್ಷ್ಮ ರೂಪ, ಸ್ಥೂಲ ರೂಪ, ಇದೆಲ್ಲರದ ವಿವರಣೆಯನ್ನು ಕೊಡ್ತಾರೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾನ್ ನಿಹಿತೋಸ್ಯ ಜಂತೋ. ಭಗವಂತ ಅತ್ಯಂತ ಈ ಪ್ರಪಂಚದಲ್ಲಿ ದೊಡ್ಡವನು ಯಾರು ಅಂತ ಕೇಳಿದ್ರೆ ಅವ ಭಗವಂತ ಅಲ್ವಾ. ಭಗವಂತನಿಂದ ದೊಡ್ಡದು ಯಾವುದೂ ಇಲ್ಲ. ಮಕ್ಕಳ ಹತ್ರ ಕೇಳಿದರೆ ಯಾವುದು ದೊಡ್ಡದು ಪ್ರಪಂಚದಲ್ಲಿ ಅಂತ ಕೇಳಿದ್ರೆ ಆನೆ ಅಂತ ಹೇಳಬಹುದು. ಆನೆ ದೊಡ್ಡ ಪ್ರಾಣಿ. ಇನ್ನೊಬ್ಬನ ಹತ್ರ ಕೇಳಿದರೆ ಇಡೀ ಪ್ರಪಂಚದಲ್ಲಿ ದೊಡ್ಡದು ಯಾವುದು ಅಂತ ಹೇಳಿದ್ರೆ ದೊಡ್ಡ ದೇಶ ಯಾವುದು ಅಂತ ಯಾರಾದರೂ ಹೇಳ್ಬಹುದು. ಆದರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಒಂದು ವಸ್ತು ಇದ್ದರೆ ಅದು ಭಗವಂತ ಮಾತ್ರ. ಭಗವಂತನಿಗೆ ಅವನಿಂದ ದೊಡ್ಡದಾದ ಯಾವುದೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಅತೀ ಚಿಕ್ಕದು ಯಾವುದು ಅಂತ ಕೇಳಿದರೆ ವಿಜ್ಞಾನಿಗಳು ಹೇಳ್ತಾರೆ ಪರಮಾಣು. ಪರಮಾಣುವಿಂದ ಚಿಕ್ಕದು ಯಾವುದು ಅಂತ ಕೇಳಿದರೆ ಅವರು ಹೇಳ್ತಾರ? ಹೇಳ್ಬೋದು. ಮತ್ತು ಇನ್ನೂ ಆವಿಷ್ಕಾರ ಆಗಬೇಕಷ್ಟೇ ಅಲ್ವಾ. ಯಾವ ವಿಜ್ಞಾನಿಗಳಿಗೂ ಸಿಕ್ಕದ ಅತ್ಯಂತ ಚಿಕ್ಕದಾದ ಧೂಳಿನ ಕಣದಿಂದಲೂ ಕೋಟಿ ಕೋಟಿ ಸಣ್ಣದು ಯಾವುದು ಅಂತೇಳಿ ಭಗವಂತ. ಅಣೋರಣೀಯಾನ್, ಅಣುವಿಂದಲೂ ಅಣೋರಣೀಯಾನ್ ಮಹತೋ ಮಹೀಯಾನ್, ಅತ್ಯಂತ ದೊಡ್ಡನಾದಂತಹ ವ್ಯಕ್ತಿಯೂ ಅವನೇ. ಅಂತಹ ರೀತಿಯಲ್ಲಿ ಅವನ ಇಡೀ ಸ್ವರೂಪವನ್ನು ನಾವು ಧ್ಯಾನಿಸಬೇಕು. ಅವನ ಸ್ಥೂಲ ರೂಪ ಯಾವುದು, ಅವನ ಇಡೀ ಸ್ಥೂಲ ರೂಪದ ವಿವರಣೆಯನ್ನು ಮಾಡಿದ್ದಾರೆ. ಶಂಖ ಚಕ್ರ ಗದಾ ಪದ್ಮವನ್ನು ಧರಿಸಿದ್ದಾನೆ, ಕೊರಳಲ್ಲಿ ವನಮಾಲೆ, ಕಿರೀಟ ಕುಂಡಲಗಳನ್ನು ಧರಿಸಿದ್ದಾನೆ. ಈ ರೀತಿ ಅವನ ಸ್ವರೂಪ ನಮಗೆ ಬೇಕು ಧ್ಯಾನಕ್ಕೆ. ಇದನ್ನೆಲ್ಲ ಋಷಿ ಮುನಿಗಳು ವಿವರಿಸಿದ್ದಾರೆ. ಆ ವಿವರಿಸಿದ್ದನ್ನೇ ನಾವು ಇವತ್ತು ಈ ಭಾವಚಿತ್ರದಲ್ಲೆಲ್ಲ ನಾವು ಕಾಣ್ತೇವೆ. ಈ ಭಾವಚಿತ್ರದಲ್ಲಿರುವ ಕಿರೀಟಕ್ಕೂ ಮಾಲೆಗೂ ಇದಕ್ಕೆಲ್ಲ ಆಧಾರ ಯಾವುದು? ಪುರಾಣ. ಭಗವಂತನ ಸ್ವರೂಪವನ್ನು ವರ್ಣಿಸಿದ್ದು ಪುರಾಣ. ಆದ್ದರಿಂದ ಭಗವಂತನ ಸ್ವರೂಪದ ವರ್ಣನೆ ನಮಗೆ ಗೊತ್ತೇ ಇಲ್ಲದಿದ್ದರೆ ನಾವು ಭಜನೆ ಮಾಡುವಾಗ ಯಾವುದನ್ನು ಧ್ಯಾನಿಸುವುದು? ಭಜನೆ ಮಾಡುವಾಗ, ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ದೇವರನ್ನು ಮುಟ್ಟಬೇಕಾದ್ರೆ ಯಾವುದಾದ್ರೂ ಒಂದು ಸ್ವರೂಪದ ಜ್ಞಾನ ಬೇಕಲ್ವೇ? ನಿರಾಕಾರ ಅಂತೇಳಿ ಅವನನ್ನು ಧ್ಯಾನಿಸಲಿಕ್ಕೆ ನಮ್ಮಿಂದಾಗುವುದಿಲ್ಲ, ಜ್ಞಾನಿಗಳಿಗೆ ಮಾತ್ರ. ನಾವು ಅಷ್ಟು ತರಗ ಮುಟ್ಟಲಿಲ್ಲ ನಾವು. ನಮಗೆ ಭಗವಂತನ ಸ್ವರೂಪ ಸ್ಥೂಲ ರೂಪ ಬೇಕು, ಸೂಕ್ಷ್ಮ ರೂಪ ನಮಗೆ ಆಗುವುದಿಲ್ಲ. ಸ್ಥೂಲ ರೂಪವನ್ನು ಧ್ಯಾನಿಸಿದರೆ ಸೂಕ್ಷ್ಮ ರೂಪ ನಮಗೆ ಸಿಗುವುದು. ಆದ್ದರಿಂದ ಅವನ ನಾನಾ ವಿಧವಾದ ಸ್ವರೂಪವನ್ನು, ಅವನ ಇಡೀ ಸರ್ವಾಂಗ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಈ ರೀತಿಯೆಲ್ಲ ಅವನ ಸ್ಥೂಲ ರೂಪವನ್ನು ಸೂಕ್ಷ್ಮ ರೂಪವನ್ನೆಲ್ಲ ವರ್ಣಿಸಿದ ಮೇಲೆ ಆಮೇಲೆ ಸೃಷ್ಟಿ ವಿಷಯವಾಗಿ ನಾನಾ ವಿಧವಾದ ಪ್ರಶ್ನೆಯನ್ನು ಮಾಡ್ತಾರೆ. ಆಮೇಲೆ ಭಾಗವತದ ಲಕ್ಷಣವನ್ನು ಹೇಳುತ್ತಾರೆ. 10 ವಿಧದ ಲಕ್ಷಣವನ್ನು ಭಾಗವತಕ್ಕೆ ಹೇಳಿದ್ದಾರೆ. ಈ ಭಾಗವತದ ಲಕ್ಷಣ, ಸೃಷ್ಟಿಯ ವರ್ಣನೆ ಎಲ್ಲ ನಾಳೆಯ ದಿವಸ ನಾವು ಸ್ವಲ್ಪ ವಿವರಣೆ ಮಾಡೋಣ. ಆಮೇಲೆ ಈ ಸ್ಕಂದದಲ್ಲಿ ವರಾಹಾವತಾರದ ಕಥೆಯನ್ನು ಹೇಳಿದ್ದಾರೆ. ವರಾಹಾವತಾರ ನಾಳೆ ವಿವರಣೆ ಅಲ್ವಾ. ಹಾಗೆ ನಾನಾ ವಿಧವಾದ ಸೃಷ್ಟಿಯ ವಿಚಾರವಾಗಿ ಪರೀಕ್ಷಿತ ಮಹಾರಾಜನಿಗೆ ಶುಕರು ಬೋಧನೆಯನ್ನು ಮಾಡ್ತಾರೆ, ಕಥೆಯನ್ನು ಹೇಳ್ತಾರೆ. ಆಮೇಲೆ ನಾಳೆಯ ದಿವಸ ಸೃಷ್ಟಿಯ ವಿಶೇಷತೆ ಏನು, ನಮ್ಮೆಲ್ಲರ ಸೃಷ್ಟಿಗೆ ಕಾರಣೀಭೂತನಾದವನು ಯಾರು, ಹೇಗೆ ಈ ಪ್ರಪಂಚ ಸೃಷ್ಟಿಯಾಯಿತು, ಇದನ್ನೆಲ್ಲ ವಿಚಾರವನ್ನು ನಾಳೆ ನೋಡುವ. ನಾಳೆ ಅದು ಭಾಗ ಮುಂದುವರಿಯುತ್ತದೆ, ಅದು ಕೂಡ ಆ ಕಥೆ ಮುಂದುವರಿಯುತ್ತದೆ. ಆಮೇಲೆ ತೃತೀಯ ಸ್ಕಂದದಲ್ಲಿ ವರಾಹಾವತಾರದ ಕಥೆ. ಹಿಂದೆ ಜಯ ವಿಜಯರಿಗೆ
ಶಾಪ ಬಂದು ಅವರು ರಾಕ್ಷಸರಾಗಿ ಜನಿಸುವಂತಹ ಕಥೆ. ಹಿರಣ್ಯಕಶ್ಯಪು ಎನ್ನುವ ರಾಕ್ಷಸರಾಗಿ ಮೊದಲು ಹುಟ್ಟುತ್ತಾರೆ. ಅವರಲ್ಲಿ ಹಿರಣ್ಯಾಕ್ಷನನ್ನು ವಧಿಸುವುದಕ್ಕೋಸ್ಕರವಾಗಿ ಭೂಮಿಯ ಸಮುದ್ರಣಾರ್ಥವಾಗಿ ಭಗವಂತ ವರಾಹಾವತಾರಿಯಾಗಿ ಅವತರಿಸ್ತಾನೆ. ವರಾಹಾವತಾರಿಯಾಗಿ ಭಗವಂತ ಹಿರಣ್ಯಾಕ್ಷನನ್ನು ವಧಿಸ್ತಾನೆ ಎನ್ನುವಂತಹ ಕಥೆ ಬರುತ್ತದೆ. ಆಮೇಲೆ ಆ ಸೃಷ್ಟಿಯ ವಿಷಯವಾಗಿ ಮುಂದಿನ ಕಥೆಯನ್ನು ವಿವರಿಸುವಂತಹ ಮನುಕರ್ದಮ ಸಂವಾದ ರೂಪದ ಕಥೆಯವರೆಗೆ ಇವತ್ತಿನ ಪ್ರವಚನ ಆಗಿದೆ. ಇವತ್ತಿನ ಪಾರಾಯಣ ಮುಗಿದಿದೆ. ಹಾಗೆ ಪ್ರಥಮ ದಿನದ ಈ ಪಾರಾಯಣ ಪ್ರವಚನವನ್ನು ಭಗವಂತ ನಿರ್ವಿಘ್ನವಾಗಿ ನಮ್ಮ ಕೈಯಿಂದ ಈ ಒಂದು ಸ್ಥಳದಲ್ಲಿ ನೆರವೇರಿಸಿದ್ದಾನೆ. ಮಾಡಿದಂತಹ ಪಾರಾಯಣ ಪ್ರವಚನ ಈ ಕಥಾಕುಸುಮ, ಇದರಲ್ಲಿ ಏನಾದರೂ ಲೋಪದೋಷ ಇದ್ದರೆ ಆ ಭಗವಂತ ಕ್ಷಮಿಸಿಕೊಂಡು ಪ್ರತಿಯೊಂದು ಆ ಕಥಾ ವಸ್ತುವು ಕೂಡ ಆ ಭಗವಂತನಿಗೆ ಸುಮರೂಪದಲ್ಲಿ ಸಮರ್ಪಣೆಯಾಗಲಿ. ಅದೇ ರೀತಿ ಕಥೆಯನ್ನು ಕೇಳಿದಂತಹ ಶ್ರವಣಿಸಿದಂತಹ ಇದಕ್ಕೆ ಕಾರಣೀಭೂತರಾದ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಆಗಲಿ. ವಿಶೇಷವಾಗಿ ಒಂದು ಸೂಚನೆ, ಭಾಗವತ ಸಪ್ತಾಹ ಯಜ್ಞ ಎನ್ನುವಂತಹದ್ದು ಬಹಳ ಒಂದು ಅತ್ಯದ್ಭುತವಾದಂತಹ ಯಜ್ಞ. ಯಾವ ರೀತಿ ನಾವು ಅದರಲ್ಲಿ ಭಾಗಿಯಾಗಬೇಕು ಎನ್ನುವಂತಹ ಸಂಶಯ ಕೆಲವರಿಗೆ ಇರುತ್ತದೆ. ಹಾಗೆ ಈ ಒಂದು ಸಪ್ತಾಹ ಯಜ್ಞಕ್ಕೆ ಬಹಳಷ್ಟು ಶಾರೀರಿಕ ಶ್ರಮ ಉಂಟು, ಮಾನಸಿಕವಾದಂತಹ ಒಂದು ಪರಿಶ್ರಮ ಉಂಟು. ಯಾಕೆಂದರೆ ಹೇಗಾಗ್ತಾರೆ ಅಂತ ಹೇಳುವಂತಹದ್ದು ಪ್ರತಿಯೊಬ್ಬರಿಗೂ ಕೂಡ ಅದರ ಮೇಲೆ ಬಹಳಷ್ಟು ಒಂದು ರೀತಿಯ ಕಷ್ಟ ಸಾಧ್ಯತೆ ಅಂತ ಹೇಳುವಂತಹ ಭಯ ಆವರಿಸ್ತದೆ. ಆದರೆ ಅದು ಹೇಗಾಗಬೇಕು ಹಾಗೇ ನಡೀಬೇಕು ವಿಜೃಂಭಣೆಯಿಂದ. ಇನ್ನು ಪುನಃ ಸಪ್ತಾಹ ಮಾಡಲಿಕ್ಕೆ ಅಂತ ಹೊರಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. ಆದ್ದರಿಂದ ವಿಧಿಪೂರ್ವಕವಾಗಿ ನಡೆಯುವ ಈ ಸಪ್ತಾಹದಲ್ಲಿ ಭಕ್ತರು ನಾನಾ ವಿಧವಾಗಿ ತನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಈ ಕಾರ್ಯನಿರ್ವಾಹಕರು ಯಜಮಾನರು ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದ್ದಾರೆ. ಪ್ರಧಾನವಾಗಿ 7 ದಿವಸಗಳ ಯಜ್ಞ ಈ ಭಾಗವತ ಸಪ್ತಾಹ. ಈ ಸೇವೆಯನ್ನು ನಡೆಸಲಿಕ್ಕೆ ಅನುಕೂಲ ಇದ್ದವರಿಗೆ 10,000 ರೂಪಾಯಿಗಳ ಒಂದು ಸಮರ್ಪಣೆಯನ್ನು ಮಾಡಿದರೆ ಸರಿಯಾಗಿ ಅವರಿಂದ ಸಂಕಲ್ಪವನ್ನು ಮಾಡಿಸಿ ಅವರಿಗೆ ಪ್ರಧಾನವಾಗಿ ಭಾಗವತಕ್ಕೆ ಆರತಿ ಮತ್ತು ಪುಷ್ಪ ಸಮರ್ಪಣೆಯನ್ನು ಭಕ್ತಿಯಿಂದ ಭಾಗವತ ಸಪ್ತಾಹ ಯಜ್ಞಾಚರಣೆಯ ಸಂಕಲ್ಪದಲ್ಲಿ ಮಾಡಿಸಿ ಅವರಿಗೆ ಪ್ರಸಾದವನ್ನು ಕೊಡ್ತೇವೆ. ಅವರಿಗೂ ಆ ಭಗವಂತ ಅವರವರ ಸಾಮರ್ಥ್ಯಕ್ಕನುಸಾರವಾಗಿ ಅನುಗ್ರಹವನ್ನು ಖಂಡಿತ, ಸಾಮರ್ಥ್ಯಕ್ಕನುಸಾರವಾಗಿ ಅಂತ ಹೇಳುವುದಿಲ್ಲ, ಅವರವರು ಅಲ್ಪವನ್ನಾದರೂ ಕೊಟ್ಟರು ಅವರವರ ಸಾಮರ್ಥ್ಯಕ್ಕೆ ಎಷ್ಟುಂಟೋ ಅಷ್ಟನ್ನು ಸಮರ್ಪಣೆ ಮಾಡಿದಲ್ಲಿ ಭಗವಂತ ಅನುಗ್ರಹಿಸ್ತಾನೆ ಖಂಡಿತ. ಹಾಗೆ ಅನುಕೂಲಸ್ಥರಿಗೆ ಅಂದರೆ ಭಗವಂತ ಅನುಗ್ರಹ ಸೇವೆ ಮಾಡಲಿಕ್ಕೆ ಶಕ್ತರಿಗೆ 10,000 ದಿನದ ಯಜ್ಞ ಸೇವೆಯ ಅವಕಾಶ ಮತ್ತು ಸರ್ವ ಸೇವೆ ಅಂತ ಹೇಳುವಂತಹದ್ದನ್ನು 1,000 ರೂಪಾಯಿಯನ್ನು ಹೇಳಿದ್ದಾರೆ. ಹಾಗೆ ಕಲ್ಯಾಣೋತ್ಸವ ಸೇವೆ ನಾಡಿದ್ದು ರುಕ್ಮಿಣಿ ಕಲ್ಯಾಣೋತ್ಸವ ನಡೆಯುತ್ತದೆ. ಇಲ್ಲಿ ರುಕ್ಮಿಣಿ ವಿವಾಹ ಮತ್ತು ಕೃಷ್ಣನಿಗೆ ವಿವಾಹ ಆಗುವಂತಹ ಸಂದರ್ಭದಲ್ಲಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವೇದೋಕ್ತ ಮಂತ್ರಗಳಿಂದ ರುಕ್ಮಿಣಿ ಮತ್ತು ಕೃಷ್ಣರ ವಿವಾಹ ಕಾರ್ಯಕ್ರಮ ನಡೆಯುತ್ತದೆ. ಧಾರೆ ಮತ್ತು ಕೃಷ್ಣನಿಗೆ ಕೃಷ್ಣರನ್ನ ಒಟ್ಟಿಗೆ ತೊಟ್ಟಿನಲ್ಲಿ ಕೂರಿಸಿಕೊಂಡು ಅವರಿಗೆ ಕಲ್ಪೋಕ್ತ ಪೂಜಾರಾಧನೆಯಿಂದೆಲ್ಲ ಮಾಡಿ ಆ ಒಂದು ಸೇವೆಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಉಂಟು. ಕಲ್ಯಾಣೋತ್ಸವ ಸೇವೆ ಅಂತ ಹೇಳಿ 500 ರೂಪಾಯಿ ಇಟ್ಟಿದ್ದಾರೆ. ಮಂಗಳಾರತಿ ಸೇವೆ ಅಂತ ಹೇಳಿ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ 50 ರೂಪಾಯಿಯ ಒಂದು ಸೇವೆ ಮತ್ತು ಯಜ್ಞ ಸೇವೆ ಅಂತ ಹೇಳುವಂತಹದ್ದು ಬೇರೆ ಬೇರೆ ದಿವಸ ಯಜ್ಞ ಬೇರೆ ಬೇರೆ ಹವನಗಳನ್ನು ಮಾಡ್ತಾ ಇದ್ದಾರೆ. ಅವರವರ ಶಕ್ತಿಗೆ ಅನುಸಾರವಾಗಿ ಜ್ಞಾನಯಜ್ಞವೂ ಆಯಿತು. ಸಂದರ್ಭದಲ್ಲಿ 500 ರೂಪಾಯಿ ಯಜ್ಞ ಸೇವೆ ಮತ್ತು ಶ್ರೀಕೃಷ್ಣನ ಜನ್ಮದ ದಿವಸ ತೊಟ್ಟಿಲನ್ನು ತೂಗುವಂತಹ ಒಂದು ಸೇವೆ ಉಂಟು. ಆ ಸೇವೆಗೆ 500 ರೂಪಾಯಿಗಳನ್ನು ಇಟ್ಟಿದ್ದಾರೆ. ಹಾಗೆ ಪಂಚಗಜ್ಜಾಯ ಪ್ರಸಾದ ಅಂತ ಹೇಳಿ 100 ರೂಪಾಯಿ ಮತ್ತು ಅಭಿಮಂತ್ರಿಸಿದಂತಹ ರಕ್ಷಾ ಧಾರಣೆ. ಯಾಕೆ ಅಂತ ಹೇಳಿದ್ರೆ ಎಲ್ಲವನ್ನೂ ಕೇಳಿದವರಿಗೆ ಯಾವ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಉಂಟು. ಆದರೆ ಅವರವರ ಶಕ್ತಿಯಾನುಸಾರ ಏನಾದರೂ ಸಮರ್ಪಣೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಭಗವಂತನಿಂದ ಕೊಟ್ಟ ಸಂಪತ್ತು ಭಗವಂತನಿಗೆ ಸಮರ್ಪಣೆ. ಈ ಒಂದು ಸಂದರ್ಭದಲ್ಲಿ ನಾವು ಸಮರ್ಪಣೆ ಮಾಡಿದರೆ ನಾವು ಸಮರ್ಪಣೆ ಮಾಡಿದಂತಹ ವಸ್ತು ಅದು ಅಮೃತ ಆಗ್ತದೆ. ಯಾವಾಗಲೂ ಭಗವಂತನಿಗೆ ಕೊಟ್ಟು ನಾವು ಅದನ್ನು ತೆಕ್ಕೊಂಡ್ರೆ ಅದು ಅಮೃತ. ಪೂರ್ಣಾದರೂ ವಿಪರಾಪತ ಸುಪೂರ್ಣ ಪುನರಾಪತ ವಸ್ತೇವ ವಿಕ್ರೀಣಾವಹ ಇಶಮೂರ್ಜಗುಂ ಶತಕ್ರತೋ. ಇದು ಒಂದು ವೇದೋಕ್ತ ಮಂತ್ರ. ಭಗವಂತನಿಗೆ ಹವಿಸ್ಸನ್ನು ದರುವಿಯಲ್ಲಿ ಇಡ್ತಾರೆ ಪುರೋಹಿತರು. ದರುವಿ ಅಂತ ಹೇಳಿದ್ರೆ ಶರುವನ್ನು ಹೋಮಕ್ಕೆ ಸಮರ್ಪಣೆ ಮಾಡುವ ಒಂದು ಸಾಧನ. ಅದು ತಾಮ್ರದ್ದೋ ಮರದ್ದೋ ಬೇರೆ ಬೇರೆ ವಸ್ತುವಿಂದ ಮಾಡ್ತಾರೆ. ಆ ವಸ್ತುವಿನಲ್ಲಿ ದ್ರವ್ಯವನ್ನು ಇಟ್ಟು ಸ್ವಾಹ ಅಂತೇಳಿ ಹೋಮಕ್ಕೆ ಸಮರ್ಪಣೆ ಮಾಡಿ ದರುವಿ ಹಿಂದೆ ಬರುವಾಗ ಅಮೃತವನ್ನು ತುಂಬಿಸಿ ಕೊಡ್ತಾನಂತೆ ಭಗವಂತ. ಫಲವನ್ನು
ಯಜ್ಞ ಫಲವನ್ನು ದರುವಿಯಲ್ಲಿ ತುಂಬಿಸಿಕೊಡ್ತಾನೆ ಪುನಃ. ಪೂರ್ಣಾದರೂ ವಿಪರಾಪತ ಸುಪೂರ್ಣ ಪುನರಾಪತ. ಇದೊಂದು ರೀತಿಯ ವ್ಯಾಪಾರ. ಅಂದರೆ ಭಗವಂತನಿಗೆ ನಾವು ಕೊಟ್ಟ ಯಾವ ವಸ್ತು ಉಂಟೋ ಅದು ಪುನಃ ನಮಗೆ ಅದು ಅನುಗ್ರಹ ಪ್ರಸಾದವಾಗಿ ನಮಗೆ ಸಿಗ್ತದೆ. ನಾವು ಹೋಮಿಸಿದಂಥ ದ್ರವ್ಯ ಏನುಂಟೋ ಆ ದ್ರವ್ಯ ಅದು ಏನಾಗ್ತದೆ, ಅದು ಹವಿಸ್ಸಾಗಿ ಆ ಹವಿರೂಪದಿಂದ ಅದು ಸೂರ್ಯಮಂಡಲವನ್ನು ಸೇರ್ತದೆ. ಸೂರ್ಯಮಂಡಲವನ್ನು ಸೇರಿ ಸೂರ್ಯಮಂಡಲದಿಂದ ಮೋಡ ಕರಗಿ ಮಳೆಯಾಗಿ ಬಂದಾಗ ಆ ಮಳೆ ನಮ್ಮ ಭೂಮಿಗೆ ಬರುವಾಗ ಅದು ಫಲವಾಗಿ ನಮಗೆ ಪ್ರಾಪ್ತಿಯಾಗ್ತದೆ ಅಂತ. ಇದು ವ್ಯಾವಹಾರಿಕವಾದ ಉದಾಹರಣೆ. ಇದನ್ನೆಲ್ಲ ವೇದದಲ್ಲಿ ಪುರಾಣಗಳಲ್ಲಿ ಹೇಳಿದ್ದಾರೆ. ಯಾವ ನಮ್ಮ ಸಮರ್ಪಣೆಯೂ ಅದು ನಿರರ್ಥಕ ಆಗುವುದಿಲ್ಲ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಂಗೆ ಅಂತ ಹೇಳುವಂತಹ ಒಂದು ಮಾತನ್ನು ಹೇಳಿದ್ದಾರೆ ದಾಸರು. ಆದ್ದರಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಶಕ್ತ್ಯಾನುಸಾರವಾಗಿ ಈ ಭಾಗವತ ಸಪ್ತಾಹ ಯಜ್ಞವನ್ನು ಸಂಪನ್ನಗೊಳಿಸಬೇಕು. ಈ ಸಂಪನ್ನಗೊಳಿಸಿದರೆ ಈ ಒಂದು ಇಷ್ಟು ವ್ಯವಸ್ಥೆಯಲ್ಲಿ ನಡೆಸಿದಂತಹ ಭಾಗವತ ಸಪ್ತಾಹ ಯಜ್ಞ ಇದು ಪರಿಪೂರ್ಣವಾಗ್ತದೆ. ಆದ್ದರಿಂದ ಎಲ್ಲ ಭಕ್ತ ಬಂಧುಗಳು ಕೂಡ ತನ್ನ ಮನ ಧನಗಳಿಂದ ಸಹಕರಿಸಿ, ಅಷ್ಟು ಮಾತ್ರ ಅಲ್ಲ ಮಾನಸಿಕವಾಗಿಯೂ ಕೂಡ ಆ ಭಗವಂತನ ಭಜನೆ, ಸಂಕೀರ್ತನೆ, ಕಥಾಶ್ರವಣದಲ್ಲಿ ಪಾಲ್ಗೊಂಡು ಎಲ್ಲರೂ ಪುನೀತರಾಗಿ ಎಲ್ಲರಿಗೂ, ಯಜಮಾನರ ಕುಟುಂಬದವರಿಗೂ ಮತ್ತು ಪರಿಸರದವರಿಗೂ ಸಮಸ್ತ ಭಕ್ತವೃಂದಕ್ಕೂ ಕೂಡ ಭಗವಂತನ ಅನುಗ್ರಹ ಪ್ರಸಾದ ಪ್ರಾಪ್ತಿಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ಸಂಪ್ರಾರ್ಥಿಸಿ ಈ 1ನೇ ದಿನದ ಪ್ರವಚನ ಕುಸುಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀನ್ ಮಹೀಷಾಃ ಗೋ ಸಜ್ಜನೇಭ್ಯಶ್ಚಿವಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಮಹಾಪೂಜೆಯಾಗಿ ಈಗ ದೇವರಿಗೆ ಮಹಾಪೂಜೆ ಆಗ್ತದೆ. ಮಹಾಪೂಜೆ ಆದ ಮೇಲೆ ಭಗವಂತನಿಗೆ ವಿಶೇಷವಾಗಿ ಸಪ್ತಾಹ ಯಜ್ಞ ಸೇವೆ ನಡೆಸಿದವರು, ಮಂಗಲಾರತಿ ಸೇವೆಯನ್ನು ನಡೆಸಿದವರಿಗೆ ಈ ಭಾಗವತ ಗ್ರಂಥಕ್ಕೆ ಮಂಗಳಾರತಿ ಮಾಡಿ ಪುಷ್ಪಾಂಜಲಿ ಸಮರ್ಪಣೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಹಾಗೆ ಸೇವಾಕರ್ತರು ಆ ಒಂದು ಸೇವೆಯನ್ನು, ಆ ಪೂಜೆಯನ್ನು ಕೂಡ ನಡೆಸಿಕೊಂಡು ಭಗವತ್ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೆ. ಇನ್ನೊಂದು ಸೂಚನೆ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವತ ಪಾರಾಯಣ ಪ್ರವಚನಕ್ಕೆ ಭಾಗವಹಿಸಿ. ಕೆಲವರೆಲ್ಲ ಅವರವರ ಮನೆಯಲ್ಲಿ ಕುಳಿತು ನೋಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಕೂತುಕೊಂಡ್ರೆ ಈ ಒಂದು ಸಾಕ್ಷಾತ್ ನೋಡಿದಂತಹ ಒಂದು ಪುಣ್ಯ ಲಭಿಸಲಿಕ್ಕೆ ಸಾಧ್ಯ ಇಲ್ಲ. ಅದರ ಶ್ರವಣ ಆಗ್ತದೆ, ಆದರೆ ಯಜ್ಞ ಮಂಟಪದ ಸನ್ನಿಧಾನದಲ್ಲಿ ಕುಳಿತು ಕೇಳುವಂತಹದ್ದು ಒಂದು ವಿಷಯ ಬೇರೆ. ಶ್ರವಣ ಆಗ್ತದೆ, ಪುಣ್ಯ ಉಂಟು. ಹಾಗೆ ಆದಷ್ಟು ಜನ ಸೇರಿದರೆ ಪ್ರವಚನಕ್ಕೂ ಸಾರ್ಥಕತೆ ಉಂಟು, ವಿಷಯಗಳು ಬರ್ತದೆ. ಯಾಕಂತ ಹೇಳಿದ್ರೆ ಬೇಕಾದವರಿಗೆ ಮಾತ್ರ ಬಾಯಾರಿಕೆ ಇಲ್ಲದವನಿಗೆ ಬಾಯಾರಿಕೆ ಕೊಟ್ಟರೆ ಏನಾದರೂ ಪ್ರಯೋಜನ ಉಂಟಾ? ಬಾಯಾರಿಕೆ ಇಲ್ಲದವನಿಗೆ ಕೊಟ್ಟು ಪ್ರಯೋಜನ ಇಲ್ಲ. ಆದ್ದರಿಂದ ಬಾಯಾರಿದವರು ಬಂದರೆ ಕೊಡುವ ಅಮೃತ ಈ ಸಪ್ತಾಹದ ಪ್ರವಚನ. ಆದ್ದರಿಂದ ತನ್ನ ಬಂಧು ಮಿತ್ರಗಳನ್ನೆಲ್ಲ ಒಡಗೂಡಿಕೊಂಡು ಪ್ರವಚನ ಪಾರಾಯಣದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮತ್ತೊಂದು ವಿನಂತಿ. ಮತ್ತೆ ಮಾಡಿ ಇದು ಅದನ್ನು ಆಫ್ ಮಾಡಬೇಕಂತ
ಫ್ಯಾನ್ ಫ್ಯಾನ್ ಆಫ್ ಮಾಡ್ಬೋದು. ತ್ರಿಶಿರಾಜ್ ಹಾಂ ಜಾಗಟೆ ಶಬ್ದ ಮಾಡಿ. कृष्णाय वासुदेवाय हृदय परमात्मने प्रणतक्लेशनाशाय गोविन्दाय नमो नमः. नारायणाय नलिनाय तलोचनाय नामावशेषितमहाबलिवैभवाय नानाचराचरविदायकजन्मदेशनाभीपुटाय पुरुषाय नमः परस्मै. श्रीकृष्णाय परब्रह्मणे नमः. सर्वोपचारपूजा समर्पयामि. ಸರಿ ಸರಿ ಅದೇ ಇನ್ನು ಒಂದು ಒಂಜಿ ಬರಿ ಇಟ್ಟುಕೊಳ್ಳಿ. ಹಿಂದಿನ ಈಗ ಪ್ರಧಾನವಾಗಿ ಭಾಗವತ ಸಪ್ತಾಹ ಯಜ್ಞಾಚರಣೆ ನಡೆಸಿದಂತಹ ಸೇವಾರ್ಥಿಗಳು ಪ್ರಧಾನವಾಗಿ ಭಗವಂತನಾದಂತಹ ವಾಸುದೇವ ಸಾಕ್ಷಾತ್ ಭಾಗವತ ಪುಸ್ತಕದಲ್ಲಿ ಸ್ಥಿರವಾಗಿ ಇದ್ದಾನೆ, ಸಾನ್ನಿಧ್ಯವಾಗಿದ್ದಾನೆ ಅಂತ ಹೇಳುವಂತಹದನ್ನು ಭಗವಂತನಾದಂತಹ ಭಾಗವತ ಕಥೆಯಲ್ಲಿ ಹೇಳಿದ್ದಾರೆ. ಹಾಗೆ ಆ ಭಗವಂತನಾದ ವಾಸುದೇವನನ್ನು ಭಾಗವತ ಗ್ರಂಥದಲ್ಲಿ ನಾವು ಪೂಜಿಸಿದ್ದೇವೆ. ಆ ಗ್ರಂಥಕ್ಕೆ ಪುಷ್ಪಾಂಜಲಿ ಸಮರ್ಪಣೆಯೊಂದಿಗೆ ಆರತಿ ಸೇವೆಯನ್ನು ಮಾಡಿ ತನ್ನ ಸೇವಾ ಫಲಪ್ರಾಪ್ತಿಯನ್ನು ತಾನು ಪ್ರಾಪ್ತಿಸಿಕೊಳ್ಳಬೇಕು ಅಂತ ಹೇಳಿ ಎಲ್ಲರ ಹತ್ರ ಸೇವಾಕರ್ತರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
स्वस्तये वाजमुपब्रवामहि सोमज्ञ स्वस्ति भुवनश्चयस्पतिः बृहस्पतिगं सर्वगणज्ञ स्वस्तये स्वस्तज आदित्यासो भवन्तु नः विश्वे देवानो अद्य स्वस्तये वैश्वानरो वसुरग्निः स्वस्तये देवा अवन्तृभव स्वस्तये स्वस्तिनो रुद्रपात्पगुंहसः स्वस्तिमित्रा वरुणा स्वस्तिपथ्ये रेवती स्वस्ति न इन्द्रश्च अग्निश्च स्वस्तिनो उदिते गृधी स्वस्तिमन्था मनुचरेम सूर्या चन्द्रमसा विव पुनर्गता जानता संगमे मघी सत्ययनन्तार्क्षमरिष्टनेमिन्महद्भूतं वाजसं देवतानाम् असुरघ्नमिन्द्रसगगुं समुत्सु बृहद्यशो नावमिवारुहेम गुम्भोमुचमाङ्गिरसङ्गजन्तस्वश्चात्रेयं मनसा तथार्क्ष्यं प्रयतपाणिशरणं प्रपद्ये स्वस्त्यथं बाधेष्वभयन्नो अस्तु स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ जातवेदसे सुनवामसो ममराति यतो निजहाति वेदः स नः परिशरति दुर्गाणि विश्वानावेव सिन्धुं दुरितात्यग्निः तामग्निवर्णां तपसा ज्वलन्तीं वैरोचनीं कर्मफलीं जुष्टाम् दुर्गां देवीं शरणमहं प्रपद्ये सुतरसितरसे नमः अग्ने त्वं वारजानं यो अस्मां स्वस्तिभिरति दुर्गाणि विश्वा भूश्च पृथ्वीबहुलान उर्वी भवातोकायतनजातसंयोः विश्वानि नो दुर्गः जातवेदस्सिन्धुन्दनावादुरितातिपर्षि अग्ने अत्रिवन्मनसा गृह्णानो अस्माकं बोध्यमिता तनूनाम् पितराजरगुं सखबानमुग्रमग्निगुं कुवेम परमात्सथस्थात् स नः परिशरति दुर्गाणि विश्वाक्षामभ्येवो अतिदुरितात्यग्निः प्रत्नोषु कमीट्यो अध्वरेषु सनाच्च होतानभ्यश्च सत्सि स्वाञ्चाग्ने तनुवं विप्रजस्वास्तद्वञ्चसो भगवाजस्व गोभिर्जुष्टमयुजो निषिक्तं तवेन्द्रविष्णोर्नुसञ्चरेम नागस्य विष्टमभि संवसानो वैष्णवीन् लोकजिगमागजन्ताम् कात्यायनाय विद्महे कन्याकुमारि धीमहि तन्नो दुर्गिः प्रचोदयात् सहस्रशीर्षं देवं विश्वाक्षं विश्वशम्भुवं विश्वं नारायणं देवमक्षरं परमं पदं विश्वतः परमान्नित्यं विश्वं नारायणगुं हरिं विश्वमेवेदं पुरुषस्तद्विश्वमुपजीवति पतिं विश्वस्यात्मेश्वरगुं शाश्वतगुं शिवमच्युतं नारायणं महाज्ञेयं विश्वात्मानं परायणं नारायणपरो ज्योतिरात्मा नारायणः परः नारायणपरं ब्रह्मतत्त्वं नारायणः परः नारायणपरो ध्याता ध्यानं नारायणः परः यच्च किञ्चिज्जगत्सर्वं दृश्यते श्रूयतेऽपि वा अन्तर्बहिश्चरत्सर्वं व्याप्य नारायणस्थिरः अनन्तमप्यजं कविकुं समुद्रेऽन्तं विश्वशम्भुवं पद्मकोशप्रतीकाशगुं हृदयं चाप्यथोमुखम् अधोनुष्टापि तच्चान्तेनाभ्यामुपरि तिष्ठति ज्वालमालाकुलं भाति विश्वस्यायतनं महत् सन्तरगुं शिलाभित्तलं बत्ताकोशसन्निभं तस्यां ते सुशिरगुं सूक्ष्मं सर्वं तस्य मध्ये महानग्निर्विश्वार्तिर्विश्वतोमुखः सोग्रभुक्तिभजं तिष्ठन् आहारमजरः कविः तिर्यगोर्ध्वमधश्चादीरश्मयस्पस्थसन्तरा सन्धापयति स्त्वं देहमापादतलमस्तकः ಅಲ್ಲಿಂದು ಶ್ಲೋಕ ಅಂತ ಅಂದರೆ ಈ ದಿನದ ಶ್ಲೋಕ ಅಂತೇಳಿ श्रिया श्लिष्टो विष्णुः
ಸ್ಥಿರಚರ ಗುರುರ್ವೇದ ವಿಷಯೋ ಧಿಯಾಂ ಸಾಕ್ಷಿ ಶುದ್ಧೋ ಹರಿರಸುರ ಹಂತ ಅಬ್ಜನಯನ ಗದಿ ಶಂಖಿ ಚಕ್ರೀ ವಿಮಲ ವನವಾಲಿ ಸ್ಥಿರ ರುಚಿ ಶರಣ್ಯೋ ಲೋಕೇಶೋ ಮಮ ಭವತು ಕೃಷ್ಣೋಕ್ಷಿ ವಿಷಯ ಯತಃ ಸರ್ವಂ ಜಾತೋ ಜಾತಂ ವಿಯದನಿಲ ಮುಖ್ಯಂ ಜಗದಿದಂ ಸ್ಥಿತೌ ನಿಶ್ಶೇಷಂ ಯೋವತಿ ನಿಜ ಸುಖಾಂಶೇನ ಮಧುಖ ಲಜೆ ಸರ್ವಂ ಸ್ವಸ್ಮಿನ್ ಹರತಿ ಕಲಯಾಜಸ್ತು ಸ ವಿಭು ಶರಣ್ಯೋ ಲೋಕೇಶೋ ಮಮ ಭವತು ಕೃಷ್ಣೋಕ್ಷಿ ವಿಷಯ ಅಸೂನಾಜಂ ಯಾದೌ ಯಮ ನಿಯಮ ಮುಖ್ಯೈಃ ಸುಕರ್ಣೈಃ ನಿರುಧ್ಯೇದಂ ಜಿತ್ತಂ ಹೃದಿ ವಿಲಯಮಾನೀಯ ಸಕಲಂ ಯಮೀಡ್ಯಂ ಪಶ್ಯಂತಿ ಪ್ರವರ ಮತಯೋ ಮಾಜಿ ನಮಸೌ ಶರಣ್ಯೋ ಲೋಕೇಶೋ ಮಮ ಭವತು ಕೃಷ್ಣೋಕ್ಷಿ ವಿಷಯ ಕೃಷ್ಣಾಯ ವಾಸುದೇವಾಯ ಹರಜೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ಸಪ್ತಾಹ ಯಜ್ಞಾಚರಣೆಯ ಪ್ರಥಮ ದಿನದ ಪಾರಾಯಣ, ಪ್ರವಚನ, ನಾಮ ಸಂಕೀರ್ತನೆ, ಸಂಗೀತನಾದ ಈ ರೀತಿಯ ನಾನಾ ವಿಧವಾದ ಸೇವೆಯನ್ನು ಭಗವಂತ ನಮ್ಮ ಕೈಯಿಂದ ನೆರವೇರಿಸಿಕೊಟ್ಟಿದ್ದಾನೆ. ಇದೇ ಸಂದರ್ಭದಲ್ಲಿ ನಾನಾ ಭಕ್ತ ಜನರು ತಮ್ಮ ತಮ್ಮ ಶಕ್ತ್ಯಾನುಸಾರವಾಗಿ ನಾನಾ ವಿಧವಾದ ಸೇವೆಯನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಇನ್ನೆಷ್ಟೋ ಕಾರ್ಯಕರ್ತರು ಅಹರ್ನಿಶಿ ಭಗವಂತನ ಸೇವೆಯಲ್ಲಿ ಕಾಯಿಕ, ವಾಚಿಕ, ಮಾನಸಿಕವಾಗಿ ತೊಡಗಿಸಿಕೊಂಡಿದ್ದಾರೆ. ಭಗವಂತ ಪ್ರತಿಯೊಂದು ಸೇವೆಯನ್ನು ಪರಿಪೂರ್ಣವಾಗಿ ಸ್ವೀಕರಿಸಿ ಸಂತುಷ್ಟನಾಗಿ ಎಲ್ಲ ಸೇವಾಕರ್ತರಿಗೂ, ಭಕ್ತ ಜನರಿಗೂ, ಯಜಮಾನರ ಕುಟುಂಬಕ್ಕೂ ಉತ್ತರೋತ್ತರವಾಗಿ ಸಕಲ ವಿಧವಾದ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿಯೊಂದಿಗೆ ಭಗವಂತನ ದಿವ್ಯ ಚರಣಾರವಿಂದದಲ್ಲಿ ನಿತ್ಯ ನಿರಂತರವಾದ ಅನುಪಮವಾದ ಭಕ್ತಿಯನ್ನು, ಶ್ರದ್ಧೆಯನ್ನು ಅನುಗ್ರಹಿಸಿ ಸದಾ ಕಾರ್ಯ ಕಾಲವೂ ಧರ್ಮ ನಿರತರಾಗುವಂತೆ ಅನುಗ್ರಹಿಸಿ ಎಲ್ಲರನ್ನ ಪಾವನಗೊಳಿಸುವಂತಹ ಭಾರ ಭಾಗವತಾಧಿಪತಿಯಾದ ಶ್ರೀಕೃಷ್ಣನ ದಿವ್ಯ ಚರಣಾರವಿಂದಕ್ಕೆ ಸೇರಿದ್ದು ಅಂತೇಳಿ ನಾವೆಲ್ಲರೂ ಮಾಡುವ ಭಕ್ತಿಯ ಪ್ರಾರ್ಥನೆ. ಶ್ರೀಕೃಷ್ಣನ ದೇವರ ಪಾದಾರವಿಂದಕ್ಕೆ ಗೋವಿಂದಾನ್ನಿ ಗೋವಿಂದ, ಗೋವಿಂದ ಗೋವಿಂದಾನ್ನಿ ಗೋವಿಂದ, ಗೋವಿಂದಾನ್ನಿ ಗೋವಿಂದ, ಗೋವಿಂದ. ಮಾತೆಲ್ಲ ಒಂದು ಹರಿವಾಣಿಗೆ ಪಾಡ್ಲೆ ಮಾತ ದೇವರಿಗೆ ಸಮರ್ಪಣೆ ಹಾಕೊಂಡು ಹಾಕಿ ಹಾಕಿ ದೇವರಿಗೆಲ್ಲ ಸಮರ್ಪಣೆ ಹಾಕೊಂಡು ಅಂಚ ಹರಿವಾಣಿಗೆ ಮಾತೆಲ್ಲ ಬತ್ತದ ಇದ್ದಾಂಡ ರಶ್ ಹಾಕೊಂಡು ಅಂಚ ಅಲ್ಪನೆ ಕೈ ಮುಗಿಲೆ. ಅಲ್ಲಿ ಆರತಿಯ ದೀಪ ಉರಿದುಕೊಂಡುಂಟು. ಆಚೀಚೆ ಹೋಗುವಾಗ ನಿಮ್ಮ ವಸ್ತ್ರವನ್ನು ಇಟ್ಟುಕೊಳ್ಳಿ. ವಸ್ತ್ರ ಆಚೀಚೆ ನಡೆಯುವ ವಸ್ತ್ರವನ್ನ ನೋಡಿಕೊಳ್ಳಿ, ಆಯ್ತಾ?
ಸೇವಾಕರ್ತರು ಬಂದು ಭಗವಂತನ ಸನ್ನಿಧಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸಬಹುದು. ಸೇವಾಕರ್ತರು ವಿಶೇಷವಾಗಿ ಆರತಿ ಮಾಡಿ ಭಗವಂತನಿಗೆ ಸೇವೆ ಸಮರ್ಪಣೆ ಮಾಡಿದವರು ಬಂದು ಸನ್ನಿಧಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ. ಅವರು ಅಲ್ಲಿ ತೀರ್ಥ ತಕ್ಕೊಂಡು ಈಚೆ ಬನ್ನಿ, ದೇವರ ಸನ್ನಿಧಾನದಲ್ಲಿ ಕೊಡ್ತೇನೆ ನಾನು. ಸೇವೆ ಮಳ್ತಿನ ಆಕ್ಳು ದುಂಬು ಬತ್ತದು ದಾಗೆ ಬಂಡ ಅಲ್ಪ ಅವರಿಗೆ ಒಂಜಿ ಪ್ರಾರ್ಥನೆ ಮಾಡ್ತಾರೆ, ಒಂಜಿ ಪ್ರಸಾದ ಕೊರ್ಪ ಅಂಚ ಸೇವೆ ಮಳ್ತಿನ ಆಕ್ಳು ಅಲ್ಪ ತೀರ್ಥದ ಎತ್ತೊಂದು ಇಂಚಿ ಬಲೆ ಇದಲ್ಲ ಪ್ರಸಾದ. ಬನ್ನಿ ಡಾಕ್ಟ್ರೆ. ಡಾಕ್ಟ್ರು ಬನ್ನಿ ಪ್ರಸಾದ. ಭಗವದ್ಭಕ್ತರ ವಿನಂತಿ ರಶೀದಿ ಮಲ್ಪಾಯಿನಕ್ಲು ಸೇವೆದ ಪಂಚಕಜ್ಜಾಯ ಮಹಾಮಂಗಲಾರತಿ ಸೇವೆ ಮಲ್ಪಾಯಿನಕ್ಲೆ ಅಲ್ಪ ಭಗವತ್ತೆರಡ ಪ್ರಸಾದ ಸ್ವೀಕಾರ ಮಲ್ಪಡೊಂದು ವಿನಂತಿ ಮಲ್ತೊಂದಲ್ಲ. ಸರ್ವ ಸೇವೆ ಯಜ್ಞ ಸೇವೆದ ಪ್ರಸಾದ ನಿಕ್ಲ ಅಲ್ಪ ಸ್ವೀಕಾರ ಮಲ್ಪಡು. ಬಾಕಿ ದಾಖಲೆ ಮುಲ್ಪ ತೀರ್ಥ ಪ್ರಸಾದ ಕೊರೊಂದುಲ್ಲೇರಿ ತೀರ್ಥ ಪ್ರಸಾದ ಕೊರದು ದೇವರಿನ ಕೃಪೆಗೆ ಪಾತ್ರರಾವಡು ಪಡೆದು ನಿಗಳ ವಿನಂತಿ ಮಲ್ತೊಂದಲ್ಲ. ಆದನ್ನ ಸೇರ್ನಂಚಿನ ಮಾತ ಭಗವದ್ಭಕ್ತರಿಗಳ ಫಲಾಹಾರದ ವ್ಯವಸ್ಥೆ ಮಾಡ್ತಿದ್ದೇನೆ. ಇನ್ನಿತ್ತ ಸ್ವಯಂ ಸೇವಕರನಕಲೆ ಬರೆ ಮೇಲೆ ಬುಕ್ಕ ಪೆರ್ನೆ ಪಟ್ಲ ಭಾಗದ ಸ್ವಯಂ ಸೇವಕರನಗಳ ಅಲ್ಪ ಪೋದು ಐಕಿ ವ್ಯವಸ್ಥೆ ಮಲ್ಪಡೋದು ನಿಕಟ ವಿನಂತಿ ಮಲ್ತೊಂದಲ್ಲ. ಎಲ್ಲದ ಸೇವೆ ಸ್ವಯಂ ಸೇವಕರಾದ ಸೇವೆ ಮಲ್ಪರತ್ನಗಲಿ ಪಟ್ರಾಮಿ ಭಾಗದ ಸದಸ್ಯರನಕಲೆ ರಕ್ಷೆಗೆ ಕೌಂಟರ್ ಅಲ್ಪ ರಸೀದಿ ದೇತೊಂದು ಮುಲ್ಪ ದೇತೋನಳಿ ರಕ್ಷೆ ಮಹಾಮಂಗಲಾರತಿ ಸರ್ವ ಸೇವೆ ಯಜ್ಞ ಸೇವೆ ದಕ್ಕಲೆ ರಸೀದಿ ತೊಜಿಪಾದ ನಿಕಲೆ ಪ್ರಸಾದ ದೇತೊಂದು ನಿಕಲ್ಡ ವಿನಂತಿ ಮಲ್ತದಲ್ಲ.